ವಿದ್ಯಾರ್ಥಿಗಳೇ, ಇಂದಿನ ತರಗತಿಯನ್ನು ಆರಂಭಿಸುವ. ಇಂದು ನಾವು 8ನೇ ತರಗತಿಯಲ್ಲಿ ಇತಿಹಾಸ ಈ ವಿಭಾಗದಲ್ಲಿ ಅಧ್ಯಾಯ 7 ಮೌರ್ಯರು ಮತ್ತು ಕುಶಾನರು ಈ ಅಧ್ಯಾಯದ ಬಗ್ಗೆ ವಿವರವಾಗಿ ತಿಳಿತಾ ಹೋಗೋಣ. ಆಗಬಹುದಲ್ವೇ? ಈ ಒಂದು ಘಟಕದಲ್ಲಿ ನಾವು ಕಲಿಯಬೇಕಾಗಿರ್ತಕ್ಕಂತಹ ಕಲಿಕಾಂಶಗಳು ಏನಿದ್ದಾವೆ ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಒಂದು, ಭಾರತ ಕಂಡ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಮತ್ತು ಅದರ ಸ್ಥಾಪನೆ, ಬೆಳವಣಿಗೆ ಮತ್ತು ಪ್ರಮುಖವಾದಂತಹ ಅಂಶಗಳು. ಇದು ಒಂದು ಅಂಶವನ್ನು ನಾವಿಲ್ಲಿ ಕಲಿಬೇಕು. ಹಾಗೆ ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆ ಅಶೋಕ ಚಕ್ರವರ್ತಿ ಮತ್ತು ಅವರ ಸಾಧನೆಗಳ ಬಗ್ಗೆ ತಿಳಿಯಬೇಕಾಗುತ್ತೆ. ನಂತರ ಕುಶಾನರು, ಅವರ ಇತಿಹಾಸ, ಆಡಳಿತ ಮತ್ತು ಅವರು ಕಲೆ, ಸಾಹಿತ್ಯ, ಶಿಕ್ಷಣ ಈ ಕ್ಷೇತ್ರಗಳಿಗೆ ನೀಡಿದಂತಹ ಕೊಡುಗೆಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ಈ ಅಧ್ಯಾಯದಲ್ಲಿ ನೋಡೋಣ. ಆಗಬಹುದಲ್ವೇ? ಎಸ್. ಮೌರ್ಯ ಸಾಮ್ರಾಜ್ಯವು ಭಾರತ ಕಂಡಂತಹ ಮೊಟ್ಟ ಮೊದಲ ಹಿಂದೂ ಸಾಮ್ರಾಜ್ಯವಾಗಿದೆ. ಹಿಂದೂಗಳ ರಕ್ಷಣೆಗಾಗಿಯೇ ಸ್ಥಾಪನೆಗೊಂಡಂತಹ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವಾಗಿದೆ. ಸಾಮ್ರಾಜ್ಯದ ಸ್ಥಾಪನೆ ಸಾಮಾನ್ಯ ಶಕ ಪೂರ್ವ 321. ಸಾಮಾನ್ಯ ಶಕ ಪೂರ್ವ ಅಂದರೆ ಕ್ರಿಸ್ತಪೂರ್ವದಲ್ಲಿ ಈ ಸಾಮ್ರಾಜ್ಯದ ಸ್ಥಾಪನೆಯನ್ನು ನಾವು ಕಾಣಬಹುದು. ಈ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಇವರು ಮಗಧದಿಂದ ರಾಜ್ಯವನ್ನಾಳಿದರು. ಮಗಧ ಮೌರ್ಯರ ರಾಜಧಾನಿಯಾಗಿತ್ತು. ಚಂದ್ರಗುಪ್ತ ಮೌರ್ಯನ ನಂತರ ಮೌರ್ಯ ಸಾಮ್ರಾಜ್ಯದಲ್ಲಿ ಮತ್ತೊಬ್ಬ ಅರಸ ಬಿಂದುಸಾರ. ಬಿಂದುಸಾರನ ನಂತರ ಬರ್ತಕ್ಕಂಥವರೇ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಶೋಕ ಚಕ್ರವರ್ತಿ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಶೋಕ ಚಕ್ರವರ್ತಿ. ಇವರು ಈ ಒಂದು ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧರಾದಂತಹ ಅರಸರುಗಳು ಆಗಿದ್ದಾರೆ. ಇವರ ಈ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದರ ಪ್ರಮುಖವಾದಂತಹ ಅಂಶಗಳು ಏನಿದೆ ಅಂತಕ್ಕಂಥದ್ದನ್ನು ಈಗ ನಾವು ತಿಳಿತಾ ಹೋಗೋಣ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೆಚ್ಚು ಬೆಳಕನ್ನು ಚೆಲ್ಲತಕ್ಕಂತಹ ಅನೇಕ ಗ್ರಂಥಗಳು ಇತಿಹಾಸದಲ್ಲಿ ದೊರಕಿದೆ. ಅದರಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಗ್ರಂಥ ಅಂದರೆ ಮೆಗಸ್ತನೀಸ್ ಎಂಬತಕ್ಕಂಥ ವ್ಯಕ್ತಿ ಬರೆದಂತಹ ಇಂಡಿಕಾ ಎಂಬತಕ್ಕಂತಹ ಕೃತಿಯಾಗಿದೆ. ಈ ಮೆಗಸ್ತನೀಸ್ ಗ್ರೀಕ್ ದೇಶದ ಒಬ್ಬ ರಾಯಭಾರಿ. ಈತನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದನು. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮೌರ್ಯರ ರಾಜಧಾನಿ ಪಾಟಲಿಪುತ್ರವಾಗಿತ್ತು. ಆ ಪಾಟಲಿಪುತ್ರದಲ್ಲಿನ ತನ್ನ ಎಲ್ಲ ಅನುಭವಗಳನ್ನು ಅವನ ಕೃತಿಯಾದಂತಹ ಇಂಡಿಕಾ ಎಂಬ ಕೃತಿಯಲ್ಲಿ ದಾಖಲಿಸಿದ್ದಾನೆ. ನೋಡಿ ವಿದ್ಯಾರ್ಥಿಗಳೇ, ಇತಿಹಾಸ ಆಧಾರಗಳಿಲ್ಲದೆ ರಚಿತವಾಗುವುದಿಲ್ಲ. ನಾವು ಯಾವುದೇ ಒಂದು ಸಾಮ್ರಾಜ್ಯವಾಗಿರ್ಬೋದು ಮತ್ತು ಅಲ್ಲಿನ ಎಲ್ಲ ಬೆಳವಣಿಗೆಗಳನ್ನು ತಿಳಿಬೇಕಾದ್ರೆ ನಮಗೆ ಇತಿಹಾಸ ಬಹಳ ಮುಖ್ಯವಾಗುತ್ತೆ ಮತ್ತು ಆಧಾರಗಳು ಸಹ ಬಹಳ ಮುಖ್ಯ. ಈ ಅಷ್ಟೇ ಅಂಶಗಳನ್ನು ಈ ಮೆಗಸ್ತನೀಸ್ ಎಂಬತಕ್ಕಂತಹನ ಕೃತಿ ಇಂಡಿಕಾ
ಅದನ್ನೆಲ್ಲವನ್ನು ಒಳಗೊಂಡಿದೆ. ಇದೇ ಅವಧಿಯಲ್ಲಿ ಅನೇಕ ವಿದೇಶಿಗರು ಭಾರತವನ್ನು ಭೇಟಿ ಕೊಟ್ಟಿದ್ದನ್ನು ನಾವಿಲ್ಲಿ ನೆನಪು ಮಾಡಿಕೋಬಹುದು. ಗ್ರೀಕ್ನ ಬರಹಗಾರರಾದಂತಹ ಡಿಯೋಡೊರಸ್ ಎಂಬತಕ್ಕಂಥವರು, ಡಿಯೋಡೊರಸ್, ಹಾಗೆ ಸಿಕ್ಯುಲಸ್, ಸ್ಟ್ರ್ಯಾಬೋ, ಪ್ಲಿನಿ, ಅರಿಯನ್ ಇವರೆಲ್ಲರೂ ಸಹ ತಮ್ಮ ಗ್ರಂಥಗಳಲ್ಲಿ ಅಂದಿನ ಈ ಸಾಮ್ರಾಜ್ಯದ ವೈಭವವನ್ನು ದಾಖಲೀಕರಿಸಿದ್ದಾರೆ. ಇಂಡಿಕಾ ಕೃತಿಯು ಮೌರ್ಯರ ಕಾಲದ ಆಡಳಿತ, ಸಾಮಾಜಿಕ ಪದ್ಧತಿ ಮತ್ತು ಸ್ಥಿತಿಗತಿಗಳು ಇವೆಲ್ಲದನ್ನು ವಿವರವಾಗಿ ಆ ಒಂದು ಕೃತಿಯಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದಿನ ಕಾಲದ ನಗರಾಡಳಿತ ಪದ್ಧತಿ, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು, ಹಾಗೆ ಕಂದಾಯದ ವ್ಯವಸ್ಥೆ ಹೇಗಿತ್ತು, ರಾಜ್ಯಕ್ಕೆ ಯಾವ್ಯಾವ ಮೂಲಗಳಿಂದ ಬೊಕ್ಕಸಕ್ಕೆ ಹಣ ಬರ್ತಾ ಇತ್ತು ಎಂಬತಕ್ಕಂಥದ್ದನ್ನೆಲ್ಲ ಈ ಒಂದು ಕೃತಿಯಲ್ಲಿ ವಿವರವಾಗಿ ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗೆ ಮತ್ತೊಂದು ಈ ಒಂದು ಸಾಮ್ರಾಜ್ಯದ ಬಗ್ಗೆ ಬೆಳಕನ್ನು ಚೆಲ್ಲತಕ್ಕಂತಹ ಕೃತಿ ಎಂದರೆ ಅದು ಚಾಣಕ್ಯನ ಅರ್ಥಶಾಸ್ತ್ರ. ಚಾಣಕ್ಯ ಅಥವಾ ಆತನಿಗಿದ್ದಂತಹ ಇನ್ನೊಂದು ಹೆಸರು ಕೌಟಿಲ್ಯ. ಈ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಗುರುವಾಗಿದ್ದ. ನಂದರನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಈ ಚಾಣಕ್ಯನ ಪಾತ್ರ ಬಹಳಷ್ಟು ಪ್ರಮುಖವಾದದ್ದು ಆಗಿದೆ. ಚಾಣಕ್ಯ ತನ್ನ ವಿಷ್ಣುಗುಪ್ತ ಎಂಬ ಹೆಸರುಗಳು ಇವನಿಗೆ ಇದ್ದು, ಚಾಣಕ್ಯನಿಗೆ ವಿಷ್ಣುಗುಪ್ತ, ಕೌಟಿಲ್ಯ ಈ ರೀತಿ ಅನೇಕ ಹೆಸರುಗಳು ಈತನಿಗಿದ್ದು. ಅರ್ಥಶಾಸ್ತ್ರ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿದ್ದು, ಸಂಸ್ಕೃತ ಭಾಷೆಯಲ್ಲಿದ್ದು ಇದು ಒಬ್ಬ ರಾಜನೊಬ್ಬನು ತಿಳಿಯಬೇಕಾದಂತಹ ರಾಜ್ಯಾಡಳಿತ, ವಿದೇಶಾಂಗ ನೀತಿ, ನ್ಯಾಯದಾನ ಸಂಗತಿಗಳು ಇವೆಲ್ಲವನ್ನು ಈ ಒಂದು ಅರ್ಥಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈ ಗ್ರಂಥದಿಂದ ಮೌರ್ಯರ ಕಾಲದ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಗಳನ್ನು ನಾವಿಲ್ಲಿ ಅವುಗಳ ಬಗ್ಗೆ ಈ ಗ್ರಂಥ ಹೆಚ್ಚಿನ ಬೆಳಕನ್ನು ನೀಡುತ್ತದೆ. 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ರಾಮಶಾಸ್ತ್ರಿಯವರು ಕೌಟಿಲ್ಯನ ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಗಳನ್ನು ಅವರು ಅಲ್ಲಿ ಪತ್ತೆ ಮಾಡ್ತಾರೆ. ಇದು ಪಾಶ್ಚಾತ್ಯ ಜಗತ್ತು ಕಂಡ ಅರ್ಥಶಾಸ್ತ್ರಕ್ಕಿಂತ ಈ ಕೃತಿ ಬಹಳಷ್ಟು ಭಿನ್ನವಾಗಿತ್ತು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜ್ಯಾಡಳಿತದ ಕ್ರಮಗಳು, ಅರಸ, ಪ್ರಧಾನಿ ಮತ್ತಿತರ ಜವಾಬ್ದಾರಿಗಳನ್ನು, ರಾಜ್ಯದ ಅಂಗಗಳು ಇವೆಲ್ಲವನ್ನು ವಿವರವಾಗಿ ಅದರಲ್ಲಿ ನಮೂದಿಸಲಾಗಿದೆ. ಹಣಕಾಸು ನಿರ್ವಹಣೆ, ಗೂಢಾಚರಣೆ ಇವೆಲ್ಲವೂ ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಈ ಕೃತಿಯಲ್ಲಿ ವಿವರವಾಗಿ ಬರವಣಿಗೆ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗೆ ಮೌರ್ಯ ಸಾಮ್ರಾಜ್ಯವು ಬಹಳಷ್ಟು ಪ್ರಮುಖವಾಗಿ ಭಾರತ ದೇಶದಲ್ಲಿ ಸ್ಥಾಪನೆಗೊಂಡಂತಹ ಒಂದು ಪ್ರಮುಖವಾದಂತಹ, ಹಾಗೆ ಪರಕೀಯ ದಾಳಿಯನ್ನು, ವಿದೇಶಿಗರ ದಾಳಿಯನ್ನು ತಡೆಯುವಲ್ಲಿ ಇದು ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿತು. ಅದೇ ರೀತಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಬೆಳಕನ್ನು ಚೆಲ್ಲತಕ್ಕಂತಹ ಮತ್ತೊಂದು ಕೃತಿ ಎಂದರೆ ಅದು ವಿಶಾಖದತ್ತನ ಮುದ್ರಾ ರಾಕ್ಷಸ ಎಂಬತಕ್ಕಂತಹ ಒಂದು ಸಂಸ್ಕೃತ ನಾಟಕ. ಇದರಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದ ಕಥಾನಕವನ್ನು ಈ ಮುದ್ರಾ ರಾಕ್ಷಸದಲ್ಲಿ ವಿವರವಾಗಿ ರೂಪಿಸಲಾಗಿದೆ. ಅದೇ ರೀತಿಯಲ್ಲಿ ಈ ಆಡಳಿತದ ಬಗ್ಗೆ ಬೆಳಕನ್ನು ಚೆಲ್ಲೋದಕ್ಕೆ ಅಶೋಕ ಚಕ್ರವರ್ತಿ ಕೆತ್ತಿಸಿರ್ತಕ್ಕಂತಹ
ಶಾಸನಗಳು ಮತ್ತಷ್ಟು ಪ್ರಮುಖವಾದಂತಹ ಆಧಾರಗಳು ಆಗಿವೆ. ಅಶೋಕನ ಸಾಮ್ರಾಜ್ಯದ ವಿಸ್ತಾರ, ಅವನು ತಮ್ಮ ಸಂದೇಶದ ವಿಚಾರಗಳನ್ನು, ಕಳಿಂಗ ಯುದ್ಧದ ವಿವರ, ಇವೆಲ್ಲವೂ ಅವನ ಶಾಸನಗಳಲ್ಲಿ ಕೆತ್ತಿಸಿರತಕ್ಕಂಥದ್ದು ಎಂದು ಅಳಿಸಲಾಗದೆ ಉಳಿದಿರೋದಕ್ಕೆ ಸಾಕ್ಷಿಯಾಗಿದೆ. ಹಾಗಾದರೆ ನಾವೀಗ ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಯಾರಿಂದ ಆಯಿತು, ಹೇಗಾಯಿತು, ಅದಕ್ಕೆ ಮಾರ್ಗದರ್ಶನ ಮಾಡಿದವರು ಯಾರು ಅನ್ನೋದರ ಬಗ್ಗೆ ಈಗ ನಾವು ತಿಳಿತಾ ಹೋಗೋಣ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನು ತನ್ನ ಗುರುಗಳಾದಂತಹ ಕೌಟಿಲ್ಯರ ಮಾರ್ಗದರ್ಶನದಲ್ಲಿ ನಂದ ವಂಶದ ಕೊನೆಯ ದೊರೆಯನ್ನ ಪದಚ್ಯುತಗೊಳಿಸಿ ತನ್ನ 25ನೇ ವಯಸ್ಸಿನಲ್ಲಿ ಚಂದ್ರಗುಪ್ತ ಮೌರ್ಯ ಅಧಿಕಾರವನ್ನು ಸ್ಥಾಪಿಸಿದ, ಸಾಮ್ರಾಜ್ಯವನ್ನು ಕಟ್ಟಿದನು. ಆ ವೇಳೆಗಾಗಲೇ ವಾಯುವ್ಯ ಭಾರತದಲ್ಲಿ ಪಂಜಾಬ್ ಪ್ರಾಂತ್ಯದವರೆಗಿನ ಈ ಪ್ರದೇಶವನ್ನು ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾದ ಸೆಲ್ಯೂಕಸ್ ನಿಕಾಟಾರ್ ಎಂಬತಕ್ಕಂಥವನು ಆಳುತ್ತಿದ್ದ. ಸಾಮಾನ್ಯ ಶಕ 305ರಲ್ಲಿ ಚಂದ್ರಗುಪ್ತ ಮೌರ್ಯ ಈ ಸೆಲ್ಯೂಕಸ್ನ ವಿರುದ್ಧ ಯುದ್ಧವನ್ನು ಸಾರುತ್ತಾನೆ. ಸೆಲ್ಯೂಕಸ್ ಆಫ್ಘಾನಿಸ್ತಾನ, ಬಲೂಚಿಸ್ತಾನ ಪ್ರದೇಶಗಳು ಸೇರಿದಂತೆ 4 ಪ್ರಾಂತ್ಯಗಳನ್ನು ಆತ ಯುದ್ಧದಲ್ಲಿ ಸೋತ ನಂತರ ಚಂದ್ರಗುಪ್ತ ಮೌರ್ಯನಿಗೆ ವಹಿಸಿಕೊಳ್ತಾನೆ. ಅಲ್ಲದೆ ತನ್ನ ಮಗಳನ್ನು ಈ ಅರಸ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾನೆ. ಇದರಿಂದ ಮಗಧ ಸಾಮ್ರಾಜ್ಯದ ವಾಯುವ್ಯ ವಿಭಾಗದಲ್ಲಿ ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಇದು ಕಾರಣ ಆಯಿತು. ಜೈನ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತನು ತನ್ನ ಕೊನೆಯ ಕಾಲದಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿದನು. ಅಂದರೆ ತನ್ನ ಆಡಳಿತದ ಕೊನೆ ಅವಧಿಯಲ್ಲಿ ಅಧಿಕಾರವನ್ನು ತನ್ನ ಮಗ ಬಿಂದುಸಾರನಿಗೆ ವಹಿಸಿಕೊಡ್ತಾನೆ. ಅದಾದ ನಂತರ ಆಡಳಿತದ ಕೊನೆಯ ಅವಧಿಯಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿ ಅತ್ಯಂತ ಕಠಿಣವಾದಂತಹ ವ್ರತಗಳನ್ನು ಈತ ಆಚರಿಸಿ ಅಂತಿಮವಾಗಿ ಕೊನೆಯಲ್ಲಿ ಸಲ್ಲೇಖನ ವ್ರತವನ್ನು ಕೈಗೊಂಡು ಆತ ಅಲ್ಲಿಯೇ ಮರಣವನ್ನು ಹೊಂದಿದ. ಹಾಗೆ ಉತ್ತರದಿಂದ ಶ್ರವಣ ಬೆಳಗೊಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕಠಿಣವಾದ ಸಲ್ಲೇಖನ ವ್ರತವನ್ನು ಕೈಗೊಂಡು ಅಲ್ಲಿ ತನ್ನ ಕೊನೆಯ ಉಸಿರನ್ನು ಈ ಚಂದ್ರಗುಪ್ತ ಮೌರ್ಯ ಹೊಂದಿದ. ಒಟ್ಟಾರೆ ವಿದ್ಯಾರ್ಥಿಗಳೇ, ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯು ಚಂದ್ರಗುಪ್ತ ಮೌರ್ಯ ಎಂಬತಕ್ಕಂತಹ ವ್ಯಕ್ತಿಯಿಂದ ಆಗತ್ತೆ. ಹಾಗೆ ಆ ವ್ಯಕ್ತಿಗೆ ಪೂರ್ಣ ಬೆಂಬಲವಾಗಿ ಮಾರ್ಗದರ್ಶಕರಾಗಿ ಚಾಣಕ್ಯ ಪ್ರಮುಖ ಪಾತ್ರವನ್ನು ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ವಹಿಸಿದ. ಇದಾದ ನಂತರ ಮೌರ್ಯ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ಚಂದ್ರಗುಪ್ತನ ಮೌರ್ಯ ಬಿಂದುಸಾರ ಅಧಿಕಾರಕ್ಕೆ ಬರ್ತಾನೆ. ಬಿಂದುಸಾರನ ಆಡಳಿತದ ಅವಧಿಯಲ್ಲಿ ಈ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ಳತಕ್ಕಂಥದ್ದಲ್ಲೇ ಅತಿ ಹೆಚ್ಚಿನ ಸಮಯವನ್ನು ಕಳೀತಾನೆ. ಅದಾದ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವನೇ ಬಿಂದುಸಾರನ ಮಗ ಅಶೋಕ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಪ್ರಖ್ಯಾತ ದೊರೆಗಳಲ್ಲಿ ಅಶೋಕ ಚಕ್ರವರ್ತಿಯೂ ಸಹ ಒಬ್ಬರು ಅಂತಕ್ಕಂಥದ್ದು ಇದೊಂದು ಬಹಳಷ್ಟು ಹೆಮ್ಮೆಯ ವಿಚಾರ ಆಗಿದೆ. ಅಶೋಕ ಚಕ್ರವರ್ತಿ ಸಾಮಾನ್ಯ ಶಕ ಪೂರ್ವ 269ರಲ್ಲಿ ಈತ ಅಧಿಕಾರಕ್ಕೆ ಬಂದನು. ಅಧಿಕಾರದ 8 ವರ್ಷಗಳ ತರುವಾಯ ಈತನು ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸಾರಿದನು. ಕಳಿಂಗ ರಾಜ್ಯ ಈಗಿನ ಉತ್ತರ ಪ್ರದೇಶ ಏನಿದೆ, ಉತ್ತರ ಪ್ರದೇಶದಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು
ಪ್ರದೇಶ. ನೀವು ಈ ಮ್ಯಾಪ್ನಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ. ಈ ಕಳಿಂಗ ಮೇಲೆ, ಒರಿಸ್ಸಾದ ಮೇಲೆ ಅಶೋಕ ಚಕ್ರವರ್ತಿ ಯುದ್ಧವನ್ನ ಸಾರೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಅಂತಂದ್ರೆ, ಆ ಕಳಿಂಗ ಪ್ರದೇಶದ ರಾಜ ಅಶೋಕನ ಆಡಳಿತವನ್ನು ಒಪ್ಪಿಕೊಳ್ಳಿಲ್ಲ, ಮತ್ತೆ ಅಶೋಕನಿಗೆ ಕಪ್ಪ ಕಾಣಿಕೆಗಳನ್ನು ನೀಡಲಿಲ್ಲ ಅಂತಕ್ಕಂಥ ಕಾರಣದಿಂದಾಗಿ ಅಶೋಕ ಚಕ್ರವರ್ತಿ ಈ ಕಳಿಂಗ ಪ್ರದೇಶದ ಮೇಲೆ ಯುದ್ಧವನ್ನು ಸಾರಿದನು. ಇನ್ನೊಂದು ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ, ಅಶೋಕ ಚಕ್ರವರ್ತಿ ತನ್ನ ಆಡಳಿತದ ಅವಧಿಯಲ್ಲಿ ಮಾಡಿದಂತಹ ಮೊದಲ ಯುದ್ಧವು ಕಳಿಂಗ ಯುದ್ಧ, ಮತ್ತೆ ಕೊನೆಯ ಯುದ್ಧವು ಕಳಿಂಗ ಯುದ್ಧವೇ ಆಗಿತ್ತು. ಅಪಾರ ಜನರ ಸಾವು ನೋವುಗಳಿಗೆ ಕಾರಣವಾದಂತಹ ಈ ಯುದ್ಧದಿಂದ ಅಶೋಕನ ಮನಸ್ಸು ಮಮ್ಮಲ ಮರುಗಿತು. ಹಾಗೆ ಆ ಒಂದು ಯುದ್ಧದಲ್ಲಿ ಲಕ್ಷಾಂತರ ಜನರನ್ನ ಸೆರೆಯಾಳುಗಳಾಗಿ ಬಂಧಿಸಲಾಗುತ್ತದೆ ಮತ್ತು ಅನೇಕ ಜನ ಈ ಕಳಿಂಗ ಯುದ್ಧದಲ್ಲಿ ಮರಣವನ್ನ ಹೊಂದುತ್ತಾರೆ. ಹೀಗಾಗಿ ಈ ಒಂದು ಕಳಿಂಗ ಯುದ್ಧ ಭಾರತದ ಇತಿಹಾಸದಲ್ಲಿ ಒಂದು ಪ್ರಖ್ಯಾತವಾದಂತಹ ಅಂಶವನ್ನ ಒಳಗೊಂಡಿದೆ. ಈ ಕಳಿಂಗ ಯುದ್ಧದ ಬಗ್ಗೆ ಅಶೋಕ ಚಕ್ರವರ್ತಿ ಬಂಡೆಗಲ್ಲು ಶಾಸನ ಅಲ್ಲಿ ಇದರ ಮಾಹಿತಿಯನ್ನ ಕೆತ್ತಲಾಗಿದೆ. ಈ ಬಂಡೆಗಲ್ಲು ಶಾಸನದಲ್ಲಿ ಅಶೋಕ ಚಕ್ರವರ್ತಿಯನ್ನು ಶಾಸನಗಳ ನಿರ್ಮಾತೃ ಎಂದಲೇ ಕರೆಯಲಾಗಿದೆ. ಶಾಸನಗಳು ಕಲ್ಲಿನ ಮೇಲೆ ಕೊರೆಸ್ತಾ ಇದ್ದಂತಹ ಇದಕ್ಕೆ ನಾವು ಶಿಲಾಶಾಸನ ಅಂತ ಕರಿತೀವಿ. ಶಿಲಾಶಾಸನ. ಈಗ ನಾವು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಸಾಮ್ರಾಟ್ ಅಶೋಕನ ಬಗ್ಗೆ ವಿವರಗಳನ್ನು ತಿಳಿತಾ ಹೋಗೋಣ. ಆಗ್ಬೋದಲ್ವೇ? ತಂದೆ ಬಿಂದುಸಾರನ ಮರಣದ ನಂತರ ಅಧಿಕಾರಕ್ಕಾಗಿ ಅವರ ಮಕ್ಕಳಲ್ಲೇ ಕಿತ್ತಾಟಗಳು ಆರಂಭವಾಗತ್ತೆ. ಈ ಅಶೋಕ ಚಕ್ರವರ್ತಿ ತನ್ನ 99 ಮಂದಿ ಸೋದರರನ್ನ ಕೊಂದು ಅಧಿಕಾರಕ್ಕೆ ಬಂದ ಎಂಬುದಕ್ಕೆ ಬೋಧ್ಯ. ಇದರಲ್ಲಿ ಅನೇಕ ಐತಿಹ್ಯಗಳು ತಿಳಿಸ್ತವೆ. ಅಂದರೆ ಇದರ ಬಗ್ಗೆ ಸಾಕಷ್ಟು ಊಹಾಪೋಹಗಳು, ಕಥೆಗಳು ಇದ್ದಾವೆ. ಇದರಲ್ಲಿ ಯಾವುದು ಸತ್ಯ ದೂರ ಅನ್ನೋದನ್ನು ನಾವು ಇದನ್ನು ಓದಿದಾಗ, ಇತಿಹಾಸವನ್ನು ಓದಿದಾಗ ನಮಗೆ ತಿಳಿಯುತ್ತೆ. ಅಂದರೆ ತನ್ನ ಅಧಿಕಾರದ ಸ್ಥಾಪನೆಗಾಗಿ ತನ್ನ 4 ವರ್ಷಗಳ ಕಾಲ ಇವನು ಆಂತರಿಕ ಕಲಹವನ್ನ ಈ ಅಶೋಕ ವಹಿಸಿಕೊಳ್ಳುತ್ತಾನೆ, ನೋಡಬೇಕಾಗ್ತಿದೆ. ಮೌರ್ಯ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಖ್ಯಾತಿ ದೊರೆ ಅಶೋಕ ಚಕ್ರವರ್ತಿ. ಆತ ಮಾಡಿದಂತಹ ಪ್ರಮುಖ ಯುದ್ಧದಲ್ಲಿ ಕಳಿಂಗ ಯುದ್ಧ, ಅಲ್ಲಿನ ಬೆಳವಣಿಗೆಗಳು ಅಶೋಕನ ಮನಸ್ಸನ್ನ ಪರಿವರ್ತನೆಗೊಳಿಸ್ತವೆ ಮತ್ತು ಇಂತಹ ಅಮಾಯಕರ ಸಾವಿಗೆ ಕಾರಣವಾಗ್ತಕ್ಕಂತಹ ಯುದ್ಧಗಳನ್ನು ನಾನು ಇನ್ನು ಮುಂದೆ ಮಾಡೋದಿಲ್ಲ ಅಂತಂದು ಶಪಥ ಮಾಡಿ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮವನ್ನು ಅವಲಂಬಿಸುತ್ತಾರೆ. ಬೌದ್ಧ ಧರ್ಮದ ಅನುಯಾಯಿಗಳಲ್ಲಿ ಇವರು ಒಬ್ಬರಾಗ್ತಾರೆ. ಅಶೋಕನ ಚಕ್ರವರ್ತಿ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯವು ಈಗಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಕಾಬೂಲ್, ನೇಪಾಳ, ಟಿಬೆಟ್, ಬಾಂಗ್ಲಾದೇಶ
ಇವೆಷ್ಟೆಲ್ಲ ಪ್ರದೇಶಗಳಲ್ಲಿ ಈತನ ಒಂದು ಸಾಮ್ರಾಜ್ಯದ ಗಡಿ ವಿಸ್ತೀರ್ಣಗೊಂಡಿತ್ತು. ಆಗ ಇದ್ದಂತಹ ಪ್ರಮುಖ ನಗರಗಳು ತಕ್ಷಶಿಲೆ, ಕಾಂದಹಾರ್, ಇಂದ್ರಪ್ರಸ್ಥ, ಮಥುರಾ, ಮಗಧ, ಪ್ರಯಾಗ, ಸಾರನಾಥ, ವಾರಣಾಸಿ, ಕಪಿಲವಸ್ತು, ಪಾಟಲಿಪುತ್ರ, ರಾಜಗೃಹ, ಗಯ, ಕಳಿಂಗ, ಉಜ್ಜಯಿನಿ, ಸೌರಾಷ್ಟ್ರ ಇವು ಆಗಿನ ನಮ್ಮ ದೇಶದಲ್ಲಿದ್ದಂತಹ ಪ್ರಮುಖ ನಗರ ಪ್ರದೇಶಗಳು ಮತ್ತು ಪ್ರಮುಖವಾದಂತಹ ಐತಿಹ್ಯವನ್ನು ಒಳಗೊಂಡಂತಹ ಸ್ಥಳಗಳು ಇವೆಲ್ಲ ಆಗಿದ್ದು. ಅಶೋಕ ಯಾವಾಗ ಯುದ್ಧವನ್ನ ತ್ಯಜಿಸಿ ಶಾಂತಿ ಮಂತ್ರವನ್ನ ಜಪಿಸ್ತಾನೋ, ಅದಾದ ನಂತರದಲ್ಲಿ ಅಶೋಕ ಚಕ್ರವರ್ತಿ ಪರಮ ಬೌದ್ಧ ಧರ್ಮದ ಅನುಯಾಯಿಯಾಗಿ ಗೌತಮ ಬುದ್ಧನ ಸಂದೇಶಗಳನ್ನು ಚಾಚು ಚಪ್ಪದತೆ ಪಾಲಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಬೌದ್ಧ ವ್ಯವಹಾರ ಮತ್ತು ಚೈತನ್ಯಗಳಿಗೆ ಹೆಚ್ಚಿನ ದಾನವನ್ನು ನೀಡಿದನು. ತನ್ನ ಸಾಮ್ರಾಜ್ಯದಲ್ಲಿ ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನ ಈತ ನಿಷೇಧಿಸಿದ. ಶಾಂತಿಪ್ರಿಯ ಎಂಬತಕ್ಕಂತಹ ಬಿರುದನ್ನು ಈತ ಪಡೆದುಕೊಳ್ತಾನೆ. ಯಾರಿಗೂ ಸಹ ನೋವನ್ನು ಉಂಟು ಮಾಡದ ಹಾಗೆ, ಪ್ರಾಣಿ ಪಕ್ಷಿಗಳನ್ನು ನೋಯಿಸಿದ ಹಾಗೆ ಎಲ್ಲರೂ ಬದುಕಬೇಕು, ಸಮಾನವಾಗಿರಬೇಕು ಎಂತಕ್ಕಂಥದ್ದು ಅಶೋಕನ ಒಂದು ಆಜ್ಞೆಯಾಗಿರುತ್ತದೆ. ಅಶೋಕನು ಪ್ರಜೆಗಳೆಲ್ಲರೂ ಸಹ ನನ್ನ ಮಕ್ಕಳಿದ್ದಂತೆ ಎಂದು ಸಾರಿದನು. ಅಲ್ಲದೆ ಬಡವರು, ದೀನದಲಿತರು, ಗುಲಾಮರ ಬಗೆಗೂ ಸಹ ಇವನು ಅನುಕಂಪವನ್ನು ಅಶೋಕ ಚಕ್ರವರ್ತಿ ಹೊಂದಿದ್ದನು. ಸಾಮ್ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಬೌದ್ಧ ಧರ್ಮದ ಧರ್ಮ ಸಂದೇಶಗಳನ್ನು ಈತ ಜನರಿಗೆ ತಿಳಿಸಿದನು. ಬನವಾಸಿಗೆ ರಕ್ಷಿತ ಮಹಿಷ ಮಂಡಲಕ್ಕೆ ತನ್ನ ಮಗಳು ಸಂಘಮಿತ್ರೆಯನ್ನು ಕಳಿಸಿಕೊಟ್ಟನು. ಬನವಾಸಿಗೆ ರಕ್ಷಿತ, ಮಹಿಷ ಮಂಡಲಕ್ಕೆ ಮಹದೇವ ಎಂಬ ಧರ್ಮ ಪ್ರಚಾರಕರನ್ನು ಕಳಿಸಿಕೊಡ್ತಾನೆ. ಅಲ್ಲದೆ ಸಿಲೋನ್ ದೇಶಕ್ಕೆ, ಈಗಿನ ಶ್ರೀಲಂಕಾಕ್ಕೆ ಅಶೋಕನ ಮಗ ರಾಹುಲ ಮತ್ತು ಮಗಳನ್ನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿಯೇ ಅಲ್ಲಿಗೆ ಕಳಿಸಿಕೊಟ್ಟನು. ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ಅಶೋಕ ಚಕ್ರವರ್ತಿ ಪಾಟಲಿಪುತ್ರದಲ್ಲಿ ನಡೆಸಿದನು. ಈ ಬೌದ್ಧ ಸಮ್ಮೇಳನ ಜಗತ್ ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತದೆ. ಅಶೋಕನ ಬಗ್ಗೆ ನಾವು ತಿಳಿಬೇಕಾದಂತಹ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಏನಪ್ಪಾ ಅಂತಂದ್ರೆ, ಈತನನ್ನು ಶಾಸನಗಳ ಪಿತಾಮಹ ಎಂದು ಕರೆಯಲಾಯಿತು. ಕಾರಣ, ಅಶೋಕನು ಶಾಸನಗಳನ್ನು ಕೊರೆಸಿದರಲ್ಲಿ, ಕೆತ್ತಿಸಿದಲ್ಲಿ ಮೊದಲಿಗನಾಗಿದ್ದಾನೆ. ಈವರೆಗೆ ಓದಲಾಗಿರುವ ಮೊಟ್ಟ ಮೊದಲ ಶಾಸನಗಳೆಂದು ಅಶೋಕನ ಶಾಸನಗಳನ್ನು ಗುರುತಿಸಲಾಗಿದೆ. ಶಾಸನಗಳಲ್ಲಿ ಆ ಒಂದು ರಾಜವಂಶದ ಬಗ್ಗೆ, ಆಡಳಿತದ ಬಗ್ಗೆ, ಈ ರೀತಿ ಅನೇಕ ನೀತಿ ನಿಯಮಗಳನ್ನು ಜನ ಪಾಲಿಸೋದ್ರ ಬಗ್ಗೆ ಆ ಶಾಸನಗಳ ಮೇಲೆ ಆತ ಕೊರೆಸ್ತಾ ಇದ್ದ. ಅಶೋಕನಿಗೆ ಇದ್ದಂತಹ ಬಿರುದು ದೇವನಾಂಪ್ರಿಯ, ಪ್ರಿಯದರ್ಶಿ ಎಂಬತಕ್ಕಂತಹ ಬಿರುದುಗಳು ಇದ್ದವು. ಅಂದರೆ ಈತನ ಸಾಮ್ರಾಜ್ಯದ ಆಡಳಿತ, ಆರ್ಥಿಕ ವ್ಯವಸ್ಥೆ ಇವೆಲ್ಲವನ್ನ ಈತನು ಯೋಗ್ಯವಾದ ರೀತಿಯಲ್ಲಿ ನಡೆಸುತ್ತಿದ್ದ. ಹಾಗಾಗಿ ಅಶೋಕ ಚಕ್ರವರ್ತಿಗೆ ಇತಿಹಾಸದಲ್ಲಿ ಪ್ರಿಯದರ್ಶಿ, ದೇವನಾಂಪ್ರಿಯ ಎಂಬತಕ್ಕಂತಹ ಬಿರುದುಗಳು ಇದ್ದಾವೆ. ಚಾರ್ಲ್ಸ್ ಬೇಡನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ಒಬ್ಬರು 1915ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬತಕ್ಕಂಥ ಸ್ಥಳದಲ್ಲಿ ಅಶೋಕನ ಶಾಸನವನ್ನ ಚಾರ್ಲ್ಸ್ ಬೇಡನ್ ಎಂಬತಕ್ಕಂಥವರು
ಪತ್ತೆ ಮಾಡ್ತಾರೆ. ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನಿಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂದೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ. ಇದರಿಂದ ಬೌದ್ಧ ಪುರಾಣಗಳಲ್ಲಿ ಮತ್ತು ಬೌದ್ಧ ಸಾಹಿತ್ಯದಲ್ಲಿ ಅಶೋಕ ಮತ್ತು ಶಾಸನಗಳ ಉಲ್ಲೇಖವಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲೂ ಸಹ ಅಶೋಕನ ಕಾಲದ ಶಿಲಾಶಾಸನಗಳು ಪತ್ತೆಯಾಗಿದೆ. ಅಶೋಕ ಚಕ್ರವರ್ತಿ ಸಾರನಾಥದ ಕಂಬದಲ್ಲಿರುವ ವ್ಯಕ್ತವಾಗಿರುವ ಚಿಹ್ನೆಯನ್ನು ಭಾರತದ ರಾಷ್ಟ್ರ ಲಾಂಛನವಾಗಿ ಬಳಸಿಕೊಳ್ಳಲಾಗಿದೆ. ಅದನ್ನು ಇಲ್ಲಿನ ರಾಷ್ಟ್ರ ಲಾಂಛನವಾಗಿ ಮಾಡಲಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಶೋಕ ಚಕ್ರವರ್ತಿ ಮೌರ್ಯ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧನಾದ ದೊರೆಯಾಗಿದ್ದಾನೆ. ನೋಡಿ ವಿದ್ಯಾರ್ಥಿಗಳೇ, ಈ ಅಶೋಕ ಮಾಡಿದಂತಹ ಮೊದಲ ಮತ್ತು ಕೊನೆಯ ಯುದ್ಧ ಏನಿದೆ, ಈ ಕಳಿಂಗ ಪ್ರದೇಶದಲ್ಲಿ ಮಾಡಿದ್ದು, ಅದಕ್ಕೆ ಒಂದೇ ಕಾರಣ ಏನಪ್ಪ ಅಂತಂದರೆ, ಆ ಕಳಿಂಗ ಪ್ರದೇಶವನ್ನು ಆಡಳಿತ ಮಾಡ್ತಾ ಇದ್ದಂತಹ ರಾಜ ಅಶೋಕನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಲಿಲ್ಲ ಎಂತಕ್ಕಂಥ ಒಂದು ಉದ್ದೇಶ. ಆದರೆ ಈ ಯುದ್ಧದ ಪರಿಣಾಮ ಅನೇಕ ಜನರ ಸಾವು ನೋವುಗಳಿಗೆ ಕಾರಣವಾಗುತ್ತೆ. ಅನೇಕ ಲಕ್ಷಾಂತರ ಜನರನ್ನ ಸೆರೆಯಾಳುಗಳನ್ನಾಗಿ ಬಂಧಿಸಲಾಗುತ್ತದೆ. ಹಲವು ಜನರು ನಿರಾಶ್ರಿತರಾಗ್ತಾರೆ. ಅಂದರೆ ಇಷ್ಟು ಪ್ರಮಾಣದ ಯುದ್ಧ, ಅಂತಹ ಘೋರ ಯುದ್ಧ ಅಶೋಕ ಚಕ್ರವರ್ತಿಯ ಮನಸ್ಥಿತಿಯನ್ನೇ ಬದಲಿಸಿತು. ಹಾಗಾಗಿ ತನ್ನ ಸಾಮ್ರಾಜ್ಯದ ಸರ್ವಸ್ವವನ್ನ ಈತ ತ್ಯಾಗ ಮಾಡಿ ಅಶೋಕನು ಬೌದ್ಧ ಧರ್ಮವನ್ನು ಅವಲಂಬಿಸ್ತಾನೆ. ಗೌತಮ ಬುದ್ಧನ ತತ್ವಗಳು, ಸಂದೇಶಗಳನ್ನು ಈತ ಬಹಳಷ್ಟು ಪರಿಣಾಮಕಾರಿಯಾಗಿ ಅವುಗಳನ್ನು ಆಚರಣೆಗೆ ತಂದದ್ದನ್ನು ಸಹ ನಾವಿಲ್ಲೇ ಕಾಣಬಹುದು. ಅಶೋಕನು ಶಾಂತಿಪ್ರಿಯ. ತನ್ನ ಪ್ರಜೆಗಳಿಗೆಲ್ಲ ಅಶೋಕ ಚಕ್ರವರ್ತಿ ಯಾವ ರೀತಿಯಲ್ಲಿ ನಡಿಬೇಕು ಮತ್ತು ಗುರು ಹಿರಿಯರಿಗೆ ಯಾವ ರೀತಿಯ ಗೌರವವನ್ನು ಕೊಡಬೇಕು ಎಂತಕ್ಕಂಥದ್ದನ್ನೆಲ್ಲ ತಿಳಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಬೌದ್ಧ ಧರ್ಮವನ್ನು ಸ್ವೀಕರಿಸಿದರ ಜೊತೆಗೆ ಅನೇಕ ಬೌದ್ಧ ವಿಹಾರಗಳು ಬೌದ್ಧ ಚೈತನ್ಯಗಳಿಗೆ ಹೆಚ್ಚಿನ ಹಣಕಾಸಿನ ನೆರವನ್ನು ಈ ರಾಜನು ಮಾಡಿದನು. ತನ್ನ ಸಾಮ್ರಾಜ್ಯದಲ್ಲಿ ಯಾರೂ ಕೂಡ ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನು ಮಾಡಕೂಡದು ಎಂಬತಕ್ಕಂಥದ್ದನ್ನು ಬಹಳಷ್ಟು ಕಟುವಾಗಿ ಆದೇಶಿಸಿದ್ದನು. ಗೋಹತ್ಯೆಗಳು ಮತ್ತಿತರ ಪ್ರಾಣಿ ಪಕ್ಷಿಗಳನ್ನು ದೇವರ ಹೆಸರಿನಲ್ಲಿ ಹತ್ಯೆ ಮಾಡತಕ್ಕಂಥದ್ದು, ಇವೆಲ್ಲವಕ್ಕೂ ಸಹ ಅಶೋಕ ಚಕ್ರವರ್ತಿ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಯಾರೂ ಸಹ ಈ ಕೃತ್ಯಗಳನ್ನು ಮಾಡುವ ಹಾಗಿಲ್ಲ. ಅಶೋಕ ಚಕ್ರವರ್ತಿಯು ತನ್ನ ರಾಜ್ಯದ ಎಲ್ಲ ಪ್ರಜೆಗಳನ್ನು ಈತ ಮಕ್ಕಳಂತೆ ನೋಡಿಕೊಂಡನು. ಆ ಒಂದು ಕಾರಣಕ್ಕಾಗಿ ಅಶೋಕ ಚಕ್ರವರ್ತಿಗೆ ದೇವನಾಂಪ್ರಿಯ ಎಂಬತಕ್ಕಂತಹ ಬಿರುದು ಬರುತ್ತೆ. ನಂತರ ಬೌದ್ಧ ಧರ್ಮವನ್ನು ಅವಲಂಬಿಸಿದ ಮೇಲೆ ಎಲ್ಲ ದೇಶಗಳಿಗೆ ಈತ ಅಶೋಕ ಚಕ್ರವರ್ತಿ ಭೇಟಿ ಕೊಡ್ತಕ್ಕಂಥದ್ದು. ಹಾಗೆ ಧರ್ಮ ಮಹಾಮಾತ್ರ ಎಂಬ ಅಧಿಕಾರವನ್ನು ಈತ ನೇಮಿಸಿದನು. ಸಾಮ್ರಾಜ್ಯದ ಉದ್ದಗಲಕ್ಕೆ ಧರ್ಮ ಸಂದೇಶ ಸಾರುವ ಶಾಸನಗಳನ್ನು ಹಾಕಿಸಿದನು. ದೇಶ ವಿದೇಶಗಳಲ್ಲೂ ಸಹ ಧರ್ಮ ಪ್ರಚಾರಕರನ್ನು ಕಳುಹಿಸಿದ. ಬನವಾಸಿಗೆ ರಕ್ಷಿತ
ಮಹಿಷಮಂಡಲಕ್ಕೆ ಮಹದೇವ ಎಂಬತಕ್ಕಂತಹ ಇಬ್ಬರು ಪ್ರಚಾರಕರನ್ನು ಕಳುಹಿಸಿದ. ಅಲ್ಲದೆ ಸಿಲೋನಿಗೆ ಈಗಿನ ಶ್ರೀಲಂಕಾ ಇದಕ್ಕೆ ತನ್ನ ಮಗ ರಾಹುಲ ಮತ್ತು ಮಗಳು ಸಂಘಮಿತ್ರೆಯನ್ನ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಕಳಿಸಿಕೊಟ್ಟ. ಅಲ್ಲದೆ ಅತ್ಯಂತ ಯಶಸ್ವಿಯಾದಂತಹ 3ನೇ ಬೌದ್ಧ ಸಮ್ಮೇಳನವನ್ನು ಈತ ಪಾಟಲಿಪುತ್ರದಲ್ಲಿ ಆಯೋಜಿಸಿದ್ದನು. ಅಂತಂದರೆ ಆ ಒಂದು ಅವಧಿಯಲ್ಲೇ ಅಶೋಕ ಚಕ್ರವರ್ತಿಯ ಒಂದು ಕೀರ್ತಿ ಯಾವ ಮಟ್ಟದಲ್ಲಿ ಹಬ್ಬಿತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆ ಮೌರ್ಯ ಸಾಮ್ರಾಜ್ಯದಲ್ಲೇ ಬಹಳಷ್ಟು ಪ್ರಸಿದ್ಧನಾದಂತಹ ಅರಸ ಅಶೋಕ ಚಕ್ರವರ್ತಿ. ಮೌರ್ಯ ಸಾಮ್ರಾಜ್ಯದ ಆಧಿಪತ್ಯವನ್ನು ಒಪ್ಪದ ಕಾರಣಕ್ಕಾಗಿ ಈತ ಕಳಿಂಗ ಯುದ್ಧವನ್ನ ಮಾಡ್ತಾನೆ. ಈ ಯುದ್ಧದ ಪರಿಣಾಮಗಳು ಯುದ್ಧದಲ್ಲಿ 1,50,000 ಜನರನ್ನ ಬಂಧಿಸ್ತಾರೆ. ಯುದ್ಧ ಖೈದಿಗಳನ್ನಾಗಿ ಮಾಡ್ತಾರೆ. 1,00,000 ಜನ ಈ ಒಂದು ಕಳಿಂಗ ಯುದ್ಧದಲ್ಲಿ ಮರಣವನ್ನು ಹೊಂದುತ್ತಾರೆ. ಅನೇಕ ಪಟ್ಟು ಜನ ನಿರಾಶ್ರಿತರಾಗ್ತಾರೆ. ಈ ಮೌರ್ಯರ ಕಾಲದ ಕೊಡುಗೆಗಳೇನಿದೆ ಹಿಂದೂ ಸಮಾಜಕ್ಕೆ, ಭಾರತ ದೇಶಕ್ಕೆ ಬಹಳಷ್ಟು ಪ್ರಮುಖವಾದದ್ದಾಗಿದೆ. ಅವರ ಕಾಲದ ಅರ್ಥವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಹಾಗೆ ಮೌರ್ಯರು ಕೊಟ್ಟಂತಹ ಕಲೆ, ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆ ಇವೆಲ್ಲ ಬಹಳ ಪ್ರಮುಖವಾದಂತಹ ಅಂಶಗಳು. ವೈದಿಕ ಕಾಲದಲ್ಲಿ ಆರಂಭವಾಗಿದ್ದ ವರ್ಗಾಧಾರಿತ ವಿಭಜನೆಯ ತಳಹದಿಯ ಮೇಲೆ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳುತ್ತಿತ್ತು. ಅಂದರೆ ಸಮಾಜದಲ್ಲಿ ಅನೇಕ ವರ್ಗದ ಜನ, ಬಡವರು, ಶ್ರೀಮಂತರು, ಹಿಂದುಳಿದವರು, ಈ ರೀತಿ ವರ್ಗಗಳಿದ್ದು ಮತ್ತೆ ಅವೆಲ್ಲವೂ ಸಹ ಅವರವರ ವೃತ್ತಿಗಳ ಅನುಸಾರವಾಗಿ ಈ ವರ್ಗಗಳನ್ನು ಹೆಸರಿಸಲಾಗುತ್ತಿತ್ತು. ಬ್ರಾಹ್ಮಣರು ಮತ್ತು ಕ್ಷತ್ರಿಯರುಗಳು ತಮ್ಮ ಸ್ಥಾನಮಾನಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳತಕ್ಕಂಥ ಅವಕಾಶವಿತ್ತು. ಸಮಾಜ ಬ್ರಾಹ್ಮಣ, ಕ್ಷತ್ರಿಯ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬತಕ್ಕಂಥ 4 ಪ್ರಮುಖ ವರ್ಗಗಳಿದ್ದವು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಎಂಬತಕ್ಕಂಥ 4 ವರ್ಗಗಳು. ಇವೆಲ್ಲವೂ ಸಹ ಅವರ ಕೆಲಸಗಳ ವೃತ್ತಿಗಳನ್ನು ಆಧರಿಸಿ ಇವು ಆಗ್ತಾ ಇದ್ದವು. ಮೌರ್ಯರ ಕಾಲದಲ್ಲಿ ವರ್ಣಗಳ ಆಧಾರದ ಮೇಲೆಯೇ ಜಾತಿ ಪದ್ಧತಿ ಮಾಡಲಾಗ್ತಿತ್ತು, ಜಾತಿ ಪದ್ಧತಿಯನ್ನು ಆರಂಭಿಸಲಾಗುತ್ತಿತ್ತು. ಇದನ್ನ ಇಂಡಿಕಾದ ಕೃತಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದನ್ನು ಕಾಣಬಹುದು. ಆಡಳಿತ ವ್ಯವಸ್ಥೆ. ಅಶೋಕ ಚಕ್ರವರ್ತಿ ಏನೋ ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿದ್ದ. ಆ ವಿಶಾಲ ಸಾಮ್ರಾಜ್ಯದ ಆಡಳಿತಕ್ಕೋಸ್ಕರವಾಗಿ ಸಾಮ್ರಾಜ್ಯದಲ್ಲಿ ಅನೇಕ ಅಧಿಕಾರಿಗಳನ್ನು ನೇಮಿಸಿಕೊಳ್ಳುತ್ತಾ ಇದ್ರು. ರಾಜನ ಅಧೀನದಲ್ಲಿ ಮಂತ್ರಿ, ಪುರೋಹಿತ, ಯುವರಾಜ, ಸೇನಾಧಿಪತಿ ಹೀಗೆ ಅನೇಕ ಅತ್ಯುನ್ನತವಾದಂತಹ ಹುದ್ದೆಗಳು ಇದ್ದವು. ಇದು ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನೋದಕ್ಕೆ ಇರ್ತಕ್ಕಂತಹ ವಿವರಣೆಗಳು ಆಗಿದೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರು ನೀಡಿದ ಕೊಡುಗೆ ಅಪಾರ. ಮೆಗಸ್ತನೀಸನ ಇಂಡಿಕಾ ಪಾಟಲಿಪುತ್ರದಲ್ಲಿ ಮೌರ್ಯರ ವೈಭವದ ಅರಮನೆ ಇವೆಲ್ಲವೂ ಸಹ ಮೌರ್ಯರು ನೀಡಿದಂತಹ ವಾಸ್ತುಶಿಲ್ಪಕ್ಕೆ ಕೊಡುಗೆಯಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಬೌದ್ಧ ಸ್ತಂಭಗಳು ಸ್ಥಾಪನೆ ಮಾಡಲಾಯಿತು. ಅಶೋಕನು ಮರಾಭರ್ ಬೆಟ್ಟದಲ್ಲಿ
3 ಶಿಲಾಚ್ಛೇದಿತ ಗುಹೆಗಳು. ಹಾಗೂ ಅವನ ಮಗ ದಶರಥನು ನಾಗಾರ್ಜುನ ಬೆಟ್ಟದ ಮೇಲೆ 3 ಶಿಲಾಚ್ಛೇದಿತ ಗುಹೆಗಳನ್ನು ನಿರ್ಮಿಸಿದನು. ಈ ಗುಹೆಗಳು ಕೂಡ ಮೌರ್ಯರ ಕಾಲದ ಪ್ರಮುಖ ವಾಸ್ತುಶಿಲ್ಪಕ್ಕೆ ನೀಡಿರುವ ಉದಾಹರಣೆ ಆಗಿದೆ. ಹೀಗೆ ವಿದ್ಯಾರ್ಥಿಗಳೇ, ಮೌರ್ಯ ಸಾಮ್ರಾಜ್ಯ ಇದು ನಮ್ಮ ದೇಶದಲ್ಲಿ ಹುಟ್ಟಿ ಪರಕೀಯರಿಂದ ಹಿಂದೂಗಳ ರಕ್ಷಣೆಯನ್ನು ಮಾಡೋದಕ್ಕಾಗಿಯೇ ಸ್ಥಾಪನೆಗೊಂಡಂತಹ ಸಾಮ್ರಾಜ್ಯ ಆಗಿತ್ತು. ಹೌದಲ್ವೇ? ಎಸ್, ಓಕೆ.